ಲಲಲ ಲಾಲ ನನ್ನೆದೆಯ ಗರ್ಭದ ಒಳಗೆ ತುರುವೇಕೆರೆಯಿಂದ ವಿಶೇಷವಾದ ಬೇಡಿಕೆ ಇದೆ. ಪತ್ರದ ಬದಲು ವಾಯ್ಸ್ ಕಾಲ್ ಬಂದಿದೆ ಅಂದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಈ ಮೊಬೈಲ್ ಅಲ್ಲಿ ಬಂದಿದೆ. You stare in the mirror longer than I do. Must have been delulu when I fell for you, but I couldn't help you were such a mood. Sucker for ಪತ್ರದ ಬದಲು ವಾಯ್ಸ್ ಮೆಸೇಜ್ ನನ್ನ ವಾಟ್ಸ್ಆಪ್ ನಂಬರ್ಗೆ ಬಂದಿದೆ. ತುಂಬಾ ಖುಷಿ ಪಡ್ತೀರಾ, ನನಗೂ ಕೂಡ ತುಂಬಾ ಖುಷಿಯಾಗಿದೆ. ನಮಸ್ಕಾರ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ. ನಿಜವಾಗ್ಲೂ ಸ್ನೇಹಿತರೆ, ನಾವು ಅಂದುಕೊಂಡಿದ್ದೇ ಬೇರೆ, ಆಗೋದೇ ಬೇರೆ. ನಾವು ಅಂದುಕೊಂಡಿದ್ದು ಈ ಜಗತ್ತಲ್ಲಿ ಆಗೋದಿದ್ರೆ ನಾವೆಲ್ಲರೂ ಹೀಗೆ ಇರಲು ಸಾಧ್ಯವೇ? ನಮಸ್ಕಾರ ವೀಕ್ಷಕರೇ, ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭವಾಗಿ 15 ದಿನಗಳು ಕಳೆದಾಗಿದೆ. ಆದರೆ ಇಷ್ಟು ಜನಕ್ಕೆ ಅತಿ ಬೇಗ ನನ್ನ ವಿಡಿಯೋ ತಲುಪುತ್ತೆ ಅನ್ನೋದೇ ಒಂದು ವಿಶೇಷ. ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ, ಅಂದ್ರೆ ನನ್ನ ಮಿಲ್ಕ್ ಪ್ರಶಾಂತ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗಾಗಲೇ ನಾನು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೊಟ್ಟಂತ ಪ್ರೀತಿ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆ 3 ವಿಡಿಯೋ ಸೇರಿ ಮೇ ಬಿ ನನಗೆ ಅನ್ಸಿನ ಮಟ್ಟಿಗೆ ಒಂದು 800+ ಏನೋ ವ್ಯೂಸ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ, ನನಗೆ ತುಂಬಾ ಖುಷಿಯಾಗಿದೆ. ಆದರೆ ನಾನೇನು ಇಲ್ಲಿ ಕಾಣ್ತವ್ರು ಡಿಸ್ಪ್ಲೇ ನಂಬರ್ಗೆ ನಾನು ನಿಮ್ಗೆ ಪತ್ರ ಬರ್ರಿ ಅಂತ ಹೇಳಿದ್ನಲ್ಲ, ಖಂಡಿತ ಒಬ್ರು ನನಗೆ ದೇವರೇ ಅವ್ರಿಗೆ ಆಕ್ಚುಲಿ ಈ ಕಾರ್ಯಕ್ರಮನ ಉದ್ದೇಶಿಸಿ ನಾನು ಮಾತಾಡುವಾಗ ನನ್ನ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗಿದೆ ಅನ್ಸುತ್ತೆ. ತುರುವೇಕೆರೆಯಿಂದ ಮದನ್ ಅನ್ನೋ ಒಂದು ವ್ಯಕ್ತಿ ನನಗೆ ವಾಯ್ಸ್ ಮೆಸೇಜ್ ಮಾಡಿದ್ದಾರೆ. ಅವ್ರದ್ದೊಂದು ವಿಶೇಷವಾದ ಬೇಡಿಕೆ ಇದೆ. ನನ್ನ ಒಂದು ವಾಟ್ಸಾಪ್ ಮೊಬೈಲ್ಗೆ ಬಂದಿದೆ. ಆ ಮೊಬೈಲ್ ವಾಯ್ಸ್ ಅನ್ನ ನಿಮ್ಗೆ ತೋರಿಸ್ತೇನೆ ಇವಾಗ. ಈ ವಿಶೇಷವಾದ ಒಂದು ಬೇಡಿಕೆ ನೋಡಿ, ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಸೊ ಈ ತರನು ಇರ್ತಾರಪ್ಪ ಅಂತ ನನ್ನ ವಿಡಿಯೋ ಕೂಡ ಹೋಗಿ ಮುಟ್ಟುತ್ತಲ್ಲ ಜನರಿಗೆ. ಓಕೆ, ನಾನು ಎಕ್ಸೆಪ್ಟ್ ಮಾಡ್ಕೊಂತೀನಿ, ನಾನು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಗೆ, ಖಂಡಿತ ಎಕ್ಸೆಪ್ಟ್ ಮಾಡ್ಕೊಂತೀನಿ. ಪತ್ರದ ಬದಲು ವಾಯ್ಸ್ ಕಾಲ್ ಬಂದಿದೆ ಅಂದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಯೂಶುವಲ್ ಆಗಿ ಯಾವುದೇ ಬಂದ್ರು ಕೂಡ ನಾನು ಎಕ್ಸೆಪ್ಟ್ ಮಾಡ್ಕೊಂತೀನಿ. ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಧ್ವನಿಯ ಕಾರ್ಯಕ್ರಮ, ನಿಮ್ಮ ಭಾವನೆಯ ಕಾರ್ಯಕ್ರಮ. ನಿಮ್ಮ ಭಾವನೆಗೆ ನಾನು ಧ್ವನಿಯಾಗಿ ಮಾತಾಡುವ ಕಾರ್ಯಕ್ರಮವೇ ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್. ಈ ಕಾರ್ಯಕ್ರಮ ಉದ್ದೇಶ ಅದು. ಖಂಡಿತ ಈ ವಾಯ್ಸ್ ಮೆಸೇಜ್ ಅನ್ನ ತುಂಬಾ ಖುಷಿಯಿಂದ ನಾನು ನೋಡಿದ್ದೀನಿ. ಮದನ್ ಅವರೇ, ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ. ಖಂಡಿತ ಆ ವಾಯ್ಸ್ ಮೆಸೇಜ್ ಅನ್ನ ನಿಮ್ಗೆ ರಿವೀಲ್ ಮಾಡ್ತೀನಿ. ಖಂಡಿತ ಮದನ್ ಅವರೇ, ನೀವು ವಾಟ್ಸಪ್ ಅಲ್ಲಿ ಮಾಡಿದಂತಹ ವಾಯ್ಸ್ ಮೆಸೇಜ್ ಅನ್ನ ನಾನು ಖಂಡಿತ ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡ್ಕೊಂತೀನಿ. ಚಾಲೆಂಜ್ ಅನ್ನೋದಕ್ಕಿಂತ ಇದು ಬೇಡಿಕೆ. ಖಂಡಿತ ಆ ಬೇಡಿಕೆಯನ್ನ ಈಡೇರಿಸ್ತೀನಿ. ಅವರು ನನಗೆ ಮೊದಲಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರು. ಮದನ್ ಅವರು ತುರುವೇಕೆರೆಯಿಂದ ಕಳಿಸಿರುವ ವಾಯ್ಸ್ ಮೆಸೇಜ್ ಏನಂತ ನೋಡೋಣ ಬನ್ನಿ. ನಮಸ್ಕಾರ ರೀ ಅಣ್ಣವ್ರೆ. ನಮಸ್ಕಾರ. ಯಾವ್ರು ತಮ್ದು? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮದನ್ ಅಂತ, ನಮ್ಮೂರು ತುರುವೇಕೆರೆ. ಏಯ್ ಸೂಪರ್ ರೀ. ಏನು ಸಮಾಚಾರ, ಚೆನ್ನಾಗಿದ್ದೀರಾ? ಫಸ್ಟ್ ನನಗೆ ವಾಯ್ಸ್ ಮೆಸೇಜ್ ಕಳಿಸಿರೋದು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋ ನೋಡಿದ್ರಿ, ತುಂಬಾ ಸೂಪರ್ ಆಗಿದೆ. ಆದ್ರೆ ನೀವು ಚಸ್ಮಾ ಹಾಕೊಂಡು ಮಾಡ್ಬೇಕಾಗಿತ್ರಿ, ಇನ್ನೂ ಸೂಪರ್ ಆಗಿ ಬರ್ತಾವ್ರಿ. ಓಕೆ ಓಕೆ, ಖಂಡಿತ. ಬಟ್ ನೀವು ಇದು ಪತ್ರದ ಕಾರ್ಯಕ್ರಮ ಅಲ್ಲ, ನೀವು ಪತ್ರ ಬರೀಬಹುದಲ್ಲ ನಮ್ ಕಾರ್ಯಕ್ರಮಕ್ಕೆ. ಖಂಡಿತ ನಾನ್ ಚಸ್ಮಾ ಹಾಕೊಂಡು ವಿಡಿಯೋ ಮಾಡ್ತೀನಿ. ಸೊ ಪತ್ರ ಬರೀರಿ ಒಂದು ನನ್ನ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಖಂಡಿತ ಈ ಮೊಬೈಲ್ ಅಲ್ಲಿ ಅವರು ನನಗೆ ಕಳಿಸಿದ್ದಾರೆ ವಾಯ್ಸ್ ಮೆಸೇಜು. ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ, ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಿಮ್ಮ ಭಾವನೆಗಳನ್ನ, ವಿಷಯಗಳನ್ನ ನೀವು ಪತ್ರದ ಮೂಲಕ ಹಂಚಿಕೊಳ್ಳಲಿಕ್ಕೆ ಆಗ್ಲಂದ್ರೂ ಪರವಾಗಿಲ್ಲ. ಸೊ ನೀವು ವಾಯ್ಸ್ ಮುಖಾಂತರ ಹಂಚಿಕೊಳ್ಬಹುದು ಅನ್ನೋದೊಂದು ತೋರಿಸ್ಕೊಡಿದ್ದಾರೆ ನಮ್ಮ ಮದನ್ ಅವರು. ಖಂಡಿತ ಮದನ್ ಅವರಿಗೆ ನಿಮ್ಗೋಸ್ಕರ ನಾ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ. ಖಂಡಿತ. 3, 2, 1. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಯಿತು ಆಸೆಯು ಭ್ರೂಣ ಪಡೆಯಿತು, ಪ್ರಾಣ ಬೆಳೆಯಿತು, ಕಲಿಯಿತು ಮಾತಿನ ಮುತ್ತೊಂದ. ಲಾಲ ಲಲಲ ಲಾಲ ಲಲ
ಲಾ ಲಾ. Yes, ಖಂಡಿತ ಖಂಡಿತ. They say slow down, some take your time. But I was born. ನನ್ನ ವಿಡಿಯೋ ಕೂಡ ತುರುವೇಕೆರೆಗೆ ತಲುಪಿದೆ ಅಂತ ಖಂಡಿತ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತ ನೀವು ಪತ್ರ ಬರೀತೀರಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. I'm out of control tonight. ಎಸ್ ಮದನ್ ಅವರೇ, ನೀವು ಹೇಳಿದ ಹಾಗೆ ನಾನು ಚಸ್ಮಾ ಹಾಕೊಂಡು ವಿಡಿಯೋ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ. ನಿಮ್ಮ ಒಂದು ನಿರೀಕ್ಷೆ ನಾನು ಯಾವತ್ತೂ ಅನಿರೀಕ್ಷೆ ಮಾಡಿಲ್ಲ ಅಂತ ಹೇಳ್ತಾ, ಸೊ ಇದೇ ರೀತಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ರಿ. ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಡ್ಬೇಕಾದ್ರೆ ಮಿಲ್ಕ್ ಪ್ರಶಾಂತ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಪತ್ರ ನನ್ನ ಮಾತು ವಿತ್ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಖಂಡಿತ ವಾಟ್ಸಪ್ ಮಾಡಿ. ಪ್ರೀತಿಯಿಂದ ಪತ್ರ ಓದುತ್ತೇನೆ ಅಂತ ಹೇಳ್ತಾ, ಮನಸ್ಸಿನ ಭಾರವನ್ನು ಯಾರು ಜಾಸ್ತಿ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ ಅಂತ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನಸ್ಸಿನ ಭಾರವನ್ನು ಖಂಡಿತ ನೀವು ಇಂದು ಈ ಕಾರ್ಯಕ್ರಮಕ್ಕೆ ನಿಮ್ಮ ಭಾವನೆಯ ಧ್ವನಿಯಾಗಿ, ನಿಮ್ಮ ಮನಸ್ಸಿನ ಧ್ವನಿಯಾಗಿ, ನಿಮ್ಮ ಭಾವನೆಯ ಬರವಣಿಗೆಯ ಧ್ವನಿಯಾಗಿ ನಾನು ಮಾತಾಡ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಾಗಿದೆ. ಖಂಡಿತ ವೀಕ್ಷಕರೇ, ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಪತ್ರದೊಂದಿಗೆ ಮುಂದೆ ಸಿಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ.